ಮೊದಲನೇದಾಗಿ ಭಾರತ ಮತ್ತು ಇಸ್ರೇಲ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಇಸ್ರೇಲ್ ಪ್ರವಾಸಕ್ಕೆ ಹೋಗಲಿರೋದ್ರಿಂದ ಅವರ ಈ ಭೇಟಿಯ ಕುರಿತು ಇಸ್ರೇಲ್ನ ವಿದೇಶಿಯ ರಾಜಕೀಯದಲ್ಲಿ ತುಂಬಾ ಅಸ್ಥಿರತೆ ಉಂಟಾಗಿದೆ. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇಸ್ರೇಲ್ ನಲ್ಲಿ ಭಾರತದ ರಾಯಭಾರಿ ಕಚೇರಿ ಕೂಡ ಇಸ್ರೇಲ್ನ ವಿದೇಶಿ ರಾಜಕೀಯದಲ್ಲಿ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸ್ತಾ ಇದೆ ಮತ್ತು ಇಸ್ರೇಲ್ನ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷದ ನಡುವೆ ಇದರಿಂದ ಪ್ರಧಾನಮಂತ್ರಿ ಮೋದಿ ಅವರ ಇಸ್ರೇಲ್ ಪ್ರವಾಸವು ಯಶಸ್ವಿಯಾಗಲಿ ಅಂತ. ಇದು ನಿಮ್ಗೆ ತಿಳಿದಿದೆಯಾ? ಬುಧವಾರದಂದು ಪ್ರಧಾನಮಂತ್ರಿ ಮೋದಿ ಇಸ್ರೇಲ್ ಭೇಟಿಗೆ ಹೋಗ್ತಿದ್ದಾರೆ ಮತ್ತು ಈ ಭೇಟಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಇಸ್ರೇಲ್ ಸಂಸತ್ತು ಅಂದರೆ ಸೆನೆಟ್ ಅನ್ನು ಸಂಬೋಧಿಸಿ ಅಲ್ಲಿ ಭಾಷಣ ಮಾಡಬೇಕು. ಈಗ PM ಮೋದಿ ಅವರ ಈ ಸಂಬೋಧನೆಯ ಕುರಿತು ಅಲ್ಲಿನ ದೇಶೀಯ ರಾಜಕೀಯದಲ್ಲಿ ಕಳೆದ 5-6 ದಿನಗಳಿಂದ ತುಂಬಾ ಘರ್ಷಣೆ ಕಾಣಲು ಸಿಗ್ತಾ ಇದೆ. ಯಾಕಂದ್ರೆ ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಅವರ ಭಾಷಣ ಮತ್ತು ಸಂಬೋಧನೆಯನ್ನ ಬಾಯ್ಕಾಟ್ ಮಾಡುವ ಬೆದರಿಕೆ ಹಾಕಿವೆ. ಇಸ್ರೇಲ್ನ ವಿರೋಧ ಪಕ್ಷಗಳು ಯಾವ ಬೇಡಿಕೆ ಇಟ್ಟಿವೆ? ಅವರು ಪ್ರಧಾನಮಂತ್ರಿ ಮೋದಿ ಅವರ ಈ ಭೇಟಿಯನ್ನ ಯಾಕೆ ಅವಕಾಶವನ್ನಾಗಿ ಮಾಡಿಕೊಳ್ತಾ ಇವೆ? ಮತ್ತು ಮುಖ್ಯವಾಗಿ ಇಸ್ರೇಲ್ನ ವಿರೋಧ ಪಕ್ಷಗಳು ಭಾರತದ ರಾಯಭಾರಿ ಕಚೇರಿ ಬಗ್ಗೆ ಏನನ್ನ ಹೇಳಿವೆ? ಇದೆಲ್ಲವನ್ನ ಅರ್ಥ ಮಾಡಿಕೊಳ್ಳುವ ಮೊದಲು ಇದನ್ನ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಬೆಂಜಮಿನ್ ನೇತನ್ಯಾಹು ಅವರು ಯಾಕೆ ಇಸ್ರೇಲ್ನ ವಿರೋಧ ಪಕ್ಷಗಳ ಬೇಡಿಕೆಯನ್ನು ಒಪ್ತಾ ಇಲ್ಲ? ಬೆಂಜಮಿನ್ ನೇತನ್ಯಾಹು ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಇಸ್ರೇಲ್ ನಲ್ಲಿ ಅವಮಾನ ಆಗಬಾರದು ಅಂತ ಬಯಸ್ತಾ ಇಲ್ವೇ? ಮತ್ತು ಇದಕ್ಕೂ ಮೊದಲು ಡೊನಾಲ್ಡ್ ಟ್ರಂಪ್ ಮತ್ತು ಅರ್ಜೆಂಟೀನಾ ಅಧ್ಯಕ್ಷರು ಇಸ್ರೇಲ್ಗೆ ಬಂದಾಗ ಅವರೊಂದಿಗೆ ಏನಾಯ್ತು? ರೆಫರೆನ್ಸ್ ಗಾಗಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ ನೋಡಿ. ವಾಸ್ತವವಾಗಿ ಎಲ್ಲಾ ಸಮಸ್ಯೆಯು ಇಸ್ರೇಲ್ ನಲ್ಲಿ ನ್ಯಾಯಾಂಗ ಸುಧಾರಣೆಯಲ್ಲಿ ಆರಂಭವಾಯಿತು. ನೇತನ್ಯಾಹು ಮತ್ತು ಅವರ ಮೈತ್ರಿ ಸರ್ಕಾರವು ಇಸ್ರೇಲ್ ನಲ್ಲಿ ಸುಪ್ರೀಂ ಕೋರ್ಟ್ ನ ಅಧಿಕಾರವನ್ನ ಮಿತಿಗೊಳಿಸಲು ಬಯಸುತ್ತೆ. ಬೆಂಜಮಿನ್ ನೇತನ್ಯಾಹು ಸರ್ಕಾರದ ಪ್ರಕಾರ ಇಸ್ರೇಲ್ ನ ಸುಪ್ರೀಂ ಕೋರ್ಟ್ ತುಂಬಾ ಅಧಿಕಾರ ಹೊಂದಿದೆ, ಅಂದರೆ ಅದಕ್ಕೆ ಹೆಚ್ಚು ಅಧಿಕಾರಗಳು ಬಂದಿವೆ ಮತ್ತು ಜನರಿಂದ ಆಯ್ಕೆಯಾದ ಸರ್ಕಾರದ ನಿರ್ಧಾರಗಳನ್ನ ಸುಪ್ರೀಂ ಕೋರ್ಟ್ ಅನ್ನೋದು ಪದೇ ಪದೇ ತಿರಸ್ಕರಿಸುತ್ತಿದೆ. ಈಗ ಸಮಸ್ಯೆ ಏನಂದ್ರೆ ಇಸ್ರೇಲ್ ನಲ್ಲಿ ಭಾರತದಂತೆ ಬರದ ಸಂವಿಧಾನವಿಲ್ಲ, ಕೇವಲ ಮೂಲಭೂತ ಕಾನೂನುಗಳಿವೆ ಮತ್ತು ಇಸ್ರೇಲ್ನ ಸುಪ್ರೀಂ ಕೋರ್ಟ್ ಇದೇ ಮೂಲಭೂತ ಕಾನೂನುಗಳ ಆಧಾರದ ಮೇಲೆ ಹಲವು ಬಾರಿ ಸರ್ಕಾರದ ನೀತಿಗಳನ್ನು ರದ್ದುಪಡಿಸುವ ಅಧಿಕಾರ ಹೊಂದಿದೆ. ಆದ್ದರಿಂದ ಬೆಂಜಮಿನ್ ನೇತನ್ಯಾಹು ಸರ್ಕಾರವು ಸಂಪೂರ್ಣ ಯೋಜನೆಯನ್ನ ಪ್ರಸ್ತಾಪಿಸಿತು. ಅದರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡುವ ನಿಬಂಧನೆ ಇತ್ತು. ಇದರೊಂದಿಗೆ ಸಂಸತ್ತಿಗೆ ಈ ಅಧಿಕಾರ ನೀಡಲಾಯಿತು. ಅಂದ್ರೆ ಸಂಸತ್ತಿನಲ್ಲಿ ಸರ್ಕಾರಕ್ಕೆ ಬಹುಮತ ಇದ್ರೆ ಸುಪ್ರೀಂ ಕೋರ್ಟ್ ನಿರ್ಧಾರಗಳನ್ನು ಮೀರಿಸಲು ಸಾಧ್ಯವಾಗುತ್ತದೆ. ಸುಪ್ರೀಂ ಕೋರ್ಟ್ನ ನಿರ್ಧಾರಗಳನ್ನು ತಿರಸ್ಕರಿಸುವ ಹಕ್ಕನ್ನ ಸಂಸತ್ತಿಗೆ ನೀಡಲು ಮತ್ತು ಇಲ್ಲಿಂದಲೇ ಆರಂಭವಾಯಿತು ಇಸ್ರೇಲ್ನ ದೇಶೀಯ ರಾಜಕೀಯದ ಅತಿ ದೊಡ್ಡ ಹೋರಾಟ ಮತ್ತು ಅತಿ ದೊಡ್ಡ ದೇಶೀಯ ರಾಜಕೀಯ ಸಂಕಷ್ಟ. ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಂಗಕ್ಕಿಂತ ಮೊದಲು ಇಸ್ರೇಲ್ನ ರಾಜಕೀಯ ವರ್ಗವು ಇಸ್ರೇಲ್ನ ವಿರೋಧ ಪಕ್ಷಗಳು ಇವರು ಬೆಂಜಮಿನ್ ನೇತನ್ಯಾಹು ಸರ್ಕಾರದ ಈ ನ್ಯಾಯಾಂಗ ಸುಧಾರಣೆಗಳನ್ನ ತಿರಸ್ಕರಿಸಿದ್ರು ಮತ್ತು ಹೇಳಿದ್ರು ಈ ಸುಧಾರಣೆಗಳು ಯಾವುದೇ ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟರೆ ಸುಪ್ರೀಂ ಕೋರ್ಟ್ನ ಎಲ್ಲಾ ಅಧಿಕಾರಗಳು ಕೊನೆಗೊಳ್ಳುತ್ತವೆ ಮತ್ತು ಸರ್ಕಾರದ ಪರವಾಗಿ ನಿರ್ಧಾರಗಳು ಮುಂದುವರಿಯುತ್ತವೆ. ಈಗ ಈ ಸಂಪೂರ್ಣ ಘರ್ಷಣೆಯು ಪಕ್ಕದಲ್ಲಿ ಇಸ್ರೇಲ್ನ ದೇಶೀಯ ರಾಜಕೀಯದಲ್ಲಿ ನಡೆಯುತ್ತಲೇ ಇದೆ. ಆದ್ರೆ ಪ್ರಧಾನಮಂತ್ರಿ ಮೋದಿ ಅವರ ಪ್ರವಾಸವು ಇದರ ಹಿಡಿತಕ್ಕೆ ಬಂದಿದೆ. ಯಾಕಂದ್ರೆ ಇಸ್ರೇಲ್ ಸರ್ಕಾರವು ಇಸ್ರೇಲ್ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ಸಂಬೋಧನೆಗಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಕರೆದಿಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಆಹ್ವಾನಿಸಲ್ಪಟ್ಟಿಲ್ಲ. ಜನವರಿ 2025 ಅಂದರೆ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಯಜಕ್ ಹಾಮಿಡ್ ಅವರನ್ನ ಸುಪ್ರೀಂ ಕೋರ್ಟ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಅಂದ್ರೆ ಇಸ್ರೇಲ್ನ ನ್ಯಾಯಾಂಗವು ತಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ತಾವೇ ಆಯ್ಕೆ ಮಾಡಿಕೊಂಡರು. ಆದ್ರೆ ಇಸ್ರೇಲ್ ಸರ್ಕಾರವು ಈ ನೇಮಕಾತಿಯನ್ನ ಔಪಚಾರಿಕವಾಗಿ ಮಾನ್ಯತೆ ನೀಡಲು ನಿರಾಕರಿಸಿತು ಮತ್ತು ರಾಜ್ಯ ಗೆಜೆಟ್ ನಲ್ಲಿ ಇಂದಿಗೂ ಯಜಕ್ ಹಾಮಿಡ್ ಹೆಸರು ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಕಟಿಸಲ್ಪಟ್ಟಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಸುಧಾರಣೆಗಳನ್ನ ತಡೆದಿದ್ರಿಂದ ಅದರ ಪ್ರತೀಕಾರಕ್ಕಾಗಿ ಇಸ್ರೇಲ್ ಸರ್ಕಾರವು ಹೊಸ ಮುಖ್ಯ ನ್ಯಾಯಮೂರ್ತಿಯ ನೇಮಕಾತಿಗೆ ಯಾವುದೇ ಮಾನ್ಯತೆ ನೀಡಿಲ್ಲ ಮತ್ತು ಇದರ ಪರಿಣಾಮವು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಮಿಡ್ ಅವರನ್ನ ಇಸ್ರೇಲ್ ಸರ್ಕಾರವು ಉನ್ನತ ಮಟ್ಟದ ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸುವುದಿಲ್ಲ. US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅರ್ಜೆಂಟೀನಾ ಅಧ್ಯಕ್ಷ ಜೇವಿಯರ್ ಮಿಲೈ ಕೂಡ ಇದಕ್ಕೂ ಮೊದಲು ಇಸ್ರೇಲ್ ಸೆನೆಟ್ ನಲ್ಲಿ ಸಂಬೋಧಿಸಲು ಬಂದಿದ್ರು. ಅದರಲ್ಲೂ ಇಸ್ರೇಲ್ ಸರ್ಕಾರವು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ಆಹ್ವಾನ ಮಾಡಿರಲಿಲ್ಲ. ನಿಯಮಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಸಹ ಆಹ್ವಾನಿಸಬೇಕು. ಆದ್ರೆ ಮಾನ್ಯತೆ ನೀಡದಿದ್ರೆ ಆಹ್ವಾನಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹೀಗಿರುವಾಗ ಬೆಂಜಮಿನ್ ನೇತನ್ಯಾಹು ಸರ್ಕಾರವು ಈ ಮಾದರಿಯನ್ನ ಮುಂದುವರಿಸಿ ಈಗ ಪ್ರಧಾನಮಂತ್ರಿ ಮೋದಿ ಅವರ ಸೆನೆಟ್ ನಲ್ಲಿ ಸಂಬೋಧನೆಯಲ್ಲೂ ನೇತನ್ಯಾಹು ಸರ್ಕಾರವು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಮಿಡ್ ಅವರನ್ನ ಆಹ್ವಾನಿಸಿರಲಿಲ್ಲ. ಇಸ್ರೇಲ್ ಸರ್ಕಾರದ ಹೇಳಿಕೆಯು ನಾವು ಡೊನಾಲ್ಡ್ ಟ್ರಂಪ್ ಮತ್ತು ಅರ್ಜೆಂಟೀನಾ ಅಧ್ಯಕ್ಷರ ಸಮಯದಲ್ಲೂ ಆಹ್ವಾನವನ್ನ ಕಳಿಸಿರಲಿಲ್ಲ. ಆದ್ದರಿಂದ ಈಗ ವಿಶೇಷ ಚಿಕಿತ್ಸೆ ನೀಡಬೇಕು. ಭಾರತದ ಪ್ರಕರಣದಲ್ಲಿ ನಾವು ಕರೆಯೋದಿಲ್ಲ. ಈಗ ನ್ಯಾಯಾಂಗವು ಈ ವಿಷಯದಲ್ಲಿ ಹೆಚ್ಚು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಇಸ್ರೇಲ್ನ ವಿರೋಧ ಪಕ್ಷಗಳ ಸಂಸದರು
ಸಂಬೋಧನೆ ಸಮಯದಲ್ಲಿ ಆಹ್ವಾನಿಸಲ್ಪಟ್ಟಿದ್ದಾರೆ, ಸಂಸತ್ತಿನಲ್ಲಿ ಹಾಜರಿರ್ತಾರೆ. ಅವರು ಪ್ರಧಾನಮಂತ್ರಿ ಮೋದಿಯವರ ಈ ಸಂಬೋಧನೆಯನ್ನ ಬಹಿಷ್ಕಾರ ಮಾಡುವ ಬೆದರಿಕೆ ಹಾಕಿದ್ದಾರೆ. ಏನಾಗ್ತದೆ ಅಂದ್ರೆ, ಯಾವುದೇ ವಿದೇಶದಿಂದ ಯಾವುದೇ ನಾಯಕನನ್ನ ಸಂಸತ್ತಿನಲ್ಲಿ ಸಂಬೋಧಿಸಲು ಆಹ್ವಾನಿಸಿದ್ರೆ ಅಲ್ಲಿ ವಿರೋಧ ಪಕ್ಷಗಳ ಸಂಸದರು ಸಹ ಹಾಜರಿರ್ತಾರೆ. ಆದ್ರೆ ಇಸ್ರೇಲ್ನ ವಿರೋಧ ನಾಯಕ ಯಾರ್ ಲಿಪಿಡ್ ಅವರು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಸ್ರೇಲ್ನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಯಜಕ್ ಹಾಮಿಡ್ ಅವರನ್ನ ಸಭೆಯ ಪ್ರಕಾರ ಪ್ರಧಾನಮಂತ್ರಿ ಮೋದಿ ಸಂಬೋಧನೆಗಾಗಿ ಆಹ್ವಾನಿಸದೇ ಇದ್ರೆ ವಿರೋಧ ಪಕ್ಷಗಳು ಸೆನೆಟ್ ಅಧಿವೇಶನವನ್ನ ಬಹಿಷ್ಕಾರ ಮಾಡುತ್ತವೆ. ವಾಕೌಟ್ ಗಳಂತಹ ಆಯ್ಕೆಗಳ ಬೆದರಿಕೆ ಹಾಕಲಾಗುತ್ತೆ. ಯಜಕ್ ಹಾಮಿಡ್ ಅವರು ಬಹಿರಂಗವಾಗಿ ಬೆದರಿಕೆ ಹಾಕಿ ಹೇಳಿದ್ದಾರೆ, ನಾವು ಭಾರತವನ್ನ ಮುಜುಗರಕ್ಕೆ ಒಳಪಡಿಸಲು ಬಯಸುವುದಿಲ್ಲ. 100 ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯ ದೇಶದ ಪ್ರಧಾನಮಂತ್ರಿ ಇಸ್ರೇಲ್ಗೆ ಬಂದಾಗ ಅಲ್ಲಿ ಅರ್ಧ ಖಾಲಿ ಸೆನೆಟ್ ಅಂದ್ರೆ ಅರ್ಥ ಅಪೂರ್ಣ ಸಂಸತ್ತಿನ ಮುಂದೆ ನಿಂತು ಅವರು ಸಂಬೋಧನೆ ಮಾಡಬೇಕು. ಇಸ್ರೇಲ್ನ ವಿರೋಧ ನಾಯಕರು ಇದನ್ನ ಹೇಳಿದ್ರು. ಈ ಸಮಸ್ಯೆಯಿಂದ ಭಾರತದ ರಾಯಭಾರ ಕಚೇರಿ ಸಹ ಭಯಭೀತ ಮೋಡ್ನಲ್ಲಿದೆ. ಯಾಕಂದ್ರೆ ಸಂಬೋಧನೆಯು ಎರಡೂ ದೇಶಗಳಿಗೆ ತುಂಬಾ ಗೌರವದ ವಿಷಯವಾಗಿದೆ ಮತ್ತು ಇದನ್ನ ನಾವು ಯಶಸ್ವಿಯಾಗಿಸಲು ತುಂಬಾನೇ ಬಯಸ್ತೀವಿ. ಇದು ಇಸ್ರೇಲ್ನ ವಿರೋಧ ನಾಯಕರ ಹೇಳಿಕೆಯಾಗಿದೆ. ಈಗ ನೋಡಿದ್ರೆ ಮೈತ್ರಿ ಸರ್ಕಾರಕ್ಕೆ ಈ ವಿಷಯವು ಸಂಪೂರ್ಣ ಸುಲಭವಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನ ಆಹ್ವಾನಿಸಿದ್ರೆ ಅದರ ಅರ್ಥವು ಬೆಂಜಮಿನ್ ನೆತನ್ಯ ಸರ್ಕಾರವು ನ್ಯಾಯಾಂಗದ ಮುಂದೆ ಬಾಗಿದೆ ಮತ್ತು ಕೊನೆಗೆ ನ್ಯಾಯಾಂಗವು ಗೆದ್ದಿದೆ ಅಂತ ಅರ್ಥ ಬರುತ್ತೆ. ಜೊತೆಗೆ ಇದನ್ನು ಗಮನಿಸಬೇಕಾದ ವಿಷಯವೇನೆಂದ್ರೆ, ಇತ್ತೀಚೆಗೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅರ್ಜೆಂಟೀನಾ ಅಧ್ಯಕ್ಷ ಜೇವಿಯರ್ ಮಿಲೈ ಕೂಡ ಬೆಂಜಮಿನ್ ನೆತನ್ಯಾಹು ಮತ್ತು ಮೈತ್ರಿ ಸರ್ಕಾರದ ಆಹ್ವಾನದ ಮೇಲೆ ಸೆನೆಟ್ ಅನ್ನ ಸಂಬೋಧಿಸಿದ್ರು. ಆದ್ರೆ ಆ ಸಮಯದಲ್ಲೂ 2 ಬಾರಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಮಿಡ್ ಅವರನ್ನ ಆಹ್ವಾನಿಸಿರಲಿಲ್ಲ ಮತ್ತು ಈ ಎಲ್ಲಾ ವಿರೋಧ ಪಕ್ಷಗಳು ಇಂದು ಸಂಬೋಧನೆಯನ್ನ ಬಹಿಷ್ಕಾರ ಮಾಡುವ ಬೆದರಿಕೆ ಹಾಕ್ತಾ ಇರೋದು ಇವರೆಲ್ಲರೂ ಆ ಸಮಯದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆ ಸಮಯದಲ್ಲಿ ಸಂಬೋಧನೆಯನ್ನ ಬಹಿಷ್ಕಾರ ಮಾಡುವ ಬೆದರಿಕೆಯನ್ನ ಹಾಕಿರ್ಲಿಲ್ಲ ಮತ್ತು ಮೌನವಾಗಿ 2 ಸಂಬೋಧನೆಗಳನ್ನ ಹಾಜರಾಗಿದ್ರು. ಆ ಸಮಯದಲ್ಲಿ ಅಷ್ಟು ದೊಡ್ಡ ನಾಟಕ ಸೃಷ್ಟಿಸಿರ್ಲಿಲ್ಲ. ಈಗ ಇದು ಭಾರತ ಮತ್ತು ಪ್ರಧಾನಮಂತ್ರಿ ಮೋದಿ ಅವರ ಅದೃಷ್ಟವೇನೆಂದ್ರೆ, ನಮ್ಮ ಬಾರಿ ಈ ವಿದೇಶಿ ರಾಜಕೀಯ ಘರ್ಷಣೆಯು ಅಷ್ಟು ತೀವ್ರ ಹಂತಕ್ಕೆ ತಲುಪಿದೆ ಮತ್ತು ಈಗ ವಿರೋಧ ಪಕ್ಷಗಳು ಸ್ಪಷ್ಟ ಷರತ್ತನ್ನ ಇಟ್ಟಿವೆ. ಮುಖ್ಯ ನ್ಯಾಯಮೂರ್ತಿ ಹಾಮಿಡ್ ಅವರನ್ನ ಆಹ್ವಾನಿಸದೇ ಇದ್ರೆ ಅವರು ಪ್ರಧಾನಮಂತ್ರಿ ಮೋದಿ ಸಂಬೋಧನೆಗೆ ಹಾಜರಾಗುವುದಿಲ್ಲ. ಈಗ ಇದನ್ನ ನೋಡುವುದು ಸಹ ಆಸಕ್ತಿದಾಯಕವಾಗಿದೆ. ಇಸ್ರೇಲಿ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಈ ವಿಷಯದಲ್ಲಿ ವೈಯಕ್ತಿಕವಾಗಿ ಹಸ್ತಕ್ಷೇಪ ಮಾಡಿ ತಮ್ಮ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ಆಹ್ವಾನ ಮಾಡ್ತಾರಾ? ಇದರಿಂದ ವಿರೋಧ ಪಕ್ಷಗಳ ಸಂಸದರು ಸಹ ಪ್ರಧಾನಮಂತ್ರಿ ಮೋದಿ ಸಂಬೋಧನೆಗಾಗಿ ಹಾಜರಾಗಿ ಸೆನೆಟ್ ಪೂರ್ಣ ಸಭೆಯಾಗಿರಲಿ ಅಥವಾ ವಿದೇಶಿ ರಾಜಕೀಯದ ಕಾರಣದಿಂದ ಪ್ರಧಾನಮಂತ್ರಿ ಮೋದಿ ಅವರು ಅರ್ಧ ಸಂಸತ್ತನ್ನ ಬೇಸರದಲ್ಲಿ ಸಂಬೋಧಿಸಬೇಕು. ಸುದ್ದಿ ಬರ್ತಾ ಇದೆ ಏನಂದ್ರೆ, ಭಾರತದ ರಾಯಭಾರಿ ಕಚೇರಿಯು ಇಸ್ರೇಲ್ ಸರ್ಕಾರದೊಂದಿಗೆ ಮಾತ್ರ ಸಂಪರ್ಕದಲ್ಲಿಲ್ಲ, ಆದ್ರೆ ವಿರೋಧ ಪಕ್ಷಗಳು ಸಹ ಭಾರತದ ರಾಯಭಾರ ಕಚೇರಿಯನ್ನ ಸಂಪರ್ಕಿಸಿ ನಾವು ಭಾರತ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಅರ್ಥ ಮಾಡಿಸಲು ಪ್ರಯತ್ನಿಸ್ತಾ ಇದ್ದೀವಿ. ನಾವು ಬಯಸುವುದು ಈ ಮೈತ್ರಿ ಸರ್ಕಾರವು ನಿಯಮಗಳನ್ನ ಪಾಲಿಸಿ ನ್ಯಾಯಾಂಗದೊಂದಿಗೆ ಘರ್ಷಣೆಯನ್ನ ಕೊನೆಗಾಣಿಸಿ. ಅಂದರೆ ವಿರೋಧ ಪಕ್ಷಗಳು ಭಾರತಕ್ಕೆ ಅರ್ಥ ಮಾಡಿಸಲು ಪ್ರಯತ್ನಿಸ್ತಾ ಇವೆ. ನಾವು ಒಂದು ರೀತಿಯಲ್ಲಿ ಅವಕಾಶದ ಲಾಭವನ್ನ ಪಡೆಯಲು ಪ್ರಯತ್ನಿಸ್ತಾ ಇದ್ದೀವಿ. ಈಗ ಇನ್ನೊಂದು ಸಾಧ್ಯತೆಯು ಯಾರ್ ಲಪೀಡ್ ಅಥವಾ ಅವರ ವಿರೋಧ ಪಕ್ಷಗಳು ಯಾವುದೇ ಸಾರ್ವಜನಿಕ ಬೆದರಿಕೆ ಹಾಕ್ತಾ ಇರುವುದು ಪ್ರಧಾನಮಂತ್ರಿ ಮೋದಿ ಅವರ ಸೆನೆಟ್ ಸಂಬೋಧನೆಯನ್ನ ಕೊನೆಯ ಕ್ಷಣದಲ್ಲಿ ಬಹಿಷ್ಕಾರ ಮಾಡುತ್ತವೆಯೇ. ಅಂದರೆ ಕೊನೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಸಂಬೋಧನೆಗೆ ಸಮೀಪಿಸಿದಾಗ ಇವರೆಲ್ಲರೂ ತಮ್ಮ ನಿಲುವನ್ನ ಮೃದುಗೊಳಿಸಿ ರಾಜತಾಂತ್ರಿಕ ಪ್ರೋಟೋಕಾಲ್ ನೋಡಿ ಕೊನೆಯ ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗುವ ನಿರ್ಧಾರ ತೆಗೆದುಕೊಳ್ತಾರಾ? ಯಾಕಂದ್ರೆ ಇಸ್ರೇಲ್ನ ರಾಜಕೀಯದಲ್ಲಿ ಮೊದಲೇ ತುಂಬಾ ಬಾರಿ ನೋಡಿದ್ದೀವಿ. ಮೊದಲು ಬಲವಾದ ರಾಜಕೀಯ ಹೇಳಿಕೆಗಳನ್ನು ನೀಡಲಾಗುತ್ತೆ, ಆದರೆ ವಿದೇಶಿ ಸಂಬಂಧಗಳು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳ ವಿಷಯ ಬಂದಾಗ ಇಸ್ರೇಲ್ ರಾಜಕೀಯ ಪಕ್ಷಗಳು ಮತ್ತು ವಿಶೇಷವಾಗಿ ವಿರೋಧ ಪಕ್ಷಗಳು ಸಹ ಪ್ರಾಯೋಗಿಕ ವಿಧಾನವನ್ನು ಅಳವಡಿಸಿಕೊಳ್ಳುತ್ತವೆ. ಯಾಕಂದ್ರೆ ಇಲ್ಲಿ ತುಂಬಾ ಕಡಿಮೆ ಸಾಧ್ಯತೆಗಳು ಕಾಣಿಸುತ್ತೆ ಇಸ್ರೇಲಿ ಸರ್ಕಾರವು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನ ಆಹ್ವಾನ ಮಾಡುತ್ತದೆ ಅಂತ. ಈಗ ಇನ್ನೊಂದು ಮುಖ್ಯ ಕೋಣವು ಪ್ರಧಾನಮಂತ್ರಿ ಮೋದಿ ಅವರ ಇಸ್ರೇಲ್ ಭೇಟಿಯು ತುಂಬಾ ನಿರ್ಣಾಯಕ ಸಮಯದಲ್ಲಿ ನಡೆಯುತ್ತಿದೆ. ರೆಫರೆನ್ಸ್ ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಸುದ್ದಿ ಬರ್ತಾ ಇದೆ, ಇಂದು ಇರಾನ್ ನಲ್ಲಿ ಭಾರತದ ರಾಯಭಾರಿ ಕಚೇರಿಯು ಹೊಸ ಪ್ರಯಾಣ ಸಲಹೆಯನ್ನ ಹೊರಡಿಸಿ ಇರಾನ್ ನಲ್ಲಿರುವ ಎಲ್ಲಾ ಭಾರತೀಯ ನಾಗರಿಕರಿಗೆ, ವಿದ್ಯಾರ್ಥಿಗಳಾಗಲಿ, ಯಾತ್ರಿಕರಾಗಲಿ, ವ್ಯಾಪಾರಿಗಳಾಗಲಿ ಅಥವಾ ಪ್ರವಾಸಿ ವೀಸಾ ಮೇಲೆ ಇರಾನ್ಗೆ ಹೋಗಿರೋರಾಗಲಿ ಇವರೆಲ್ಲರಿಗೂ ಸಹ ಸಲಹೆ ಹೊರಡಿಸಿ ಹೇಳಿದೆ, ತಕ್ಷಣ ಇರಾನ್ ಬಿಟ್ಟು ಯಾವುದೇ ಸಾರಿಗೆ ಮಾರ್ಗದಿಂದ
ಇರಾನ್ ನಿಂದ ಹೊರಗೆ ಬನ್ನಿ ಮತ್ತು ಅವರು ಇರಾನ್ ನಲ್ಲಿ ಇರೋರಿಗೆ ಜಾಗರೂಕರಾಗಿರಿ. ಇರಾನ್ ನಲ್ಲಿ ಪ್ರತಿಭಟನೆ ಮತ್ತು ಪ್ರದರ್ಶನಗಳ ಸ್ಥಳಕ್ಕೆ ಸಂಪೂರ್ಣವಾಗಿ ಹೋಗಬೇಡಿ ಮತ್ತು ಸ್ಥಳೀಯ ಸುದ್ದಿಗಳನ್ನ ಮಾನಿಟರ್ ಮಾಡೋದ್ರಿಂದ ಭಾರತದ ರಾಯಭಾರಿ ಕಚೇರಿಯ ಸಂಪರ್ಕದಲ್ಲಿರಿ. ಇದರೊಂದಿಗೆ ಭಾರತದ ರಾಯಭಾರ ಕಚೇರಿಯು ಭಾರತೀಯ ನಾಗರಿಕರಿಗೆ ಹೇಳಿದೆ, ಅವರು ತಮ್ಮ ಪ್ರಯಾಣ ಮತ್ತು ವಲಸೆ ದಾಖಲೆಗಳನ್ನ ಯಾವಾಗ್ಲೂ ತಮ್ಮೊಂದಿಗೆ ಇಟ್ಕೊಳ್ಳಿ. ಈಗ ಈ ಪ್ರಯಾಣ ಸಲಹೆಯು ಸ್ಪಷ್ಟವಾಗಿ ತೋರಿಸ್ತಾ ಇದೆ, ಪರಿಸ್ಥಿತಿಯ ಪ್ರಕಾರ ಅಗತ್ಯ ಬಿದ್ದರೆ ಭಾರತ ಸರ್ಕಾರವು ಹಿಂಭಾಗದಲ್ಲಿ ಭಾರತೀಯ ನಾಗರಿಕರನ್ನ ಇರಾನ್ ನಿಂದ ರಕ್ಷಣೆ ಮಾಡುವ ಯೋಜನೆಯನ್ನು ಸಹ ಸಿದ್ಧಪಡಿಸ್ತಾ ಇರಬಹುದು. ಇಸ್ರೇಲ್ ಮತ್ತು ಅಮೆರಿಕವು ಇರಾನ್ ಮೇಲೆ ದಾಳಿ ಮಾಡಬಹುದು ಅಥವಾ ದಾಳಿ ಮಾಡದೇ ಇರಬಹುದು. ಆದ್ರೆ ಪ್ರಧಾನಮಂತ್ರಿ ಮೋದಿ ಅವರ ಈ ಭೇಟಿಯು ತುಂಬಾ ನಿರ್ಣಾಯಕ ಸಮಯದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.